ಮಾದಿಗ ಸಮುದಾಯದಿಂದಲೇ ರಮೇಶ್ ಜಿಗಜಿಗಣಿಗೆ ಛೇಮಾರಿ. ಡಂಬಾಚಾರ ಮಾಡುವವರಿಗೆ ಮತ ಹಾಕಬೇಡಿ. ರಾಜು ಪಡಗನೂರ. ಮೋದಿ ನೋಡಿ ಓಟ್ ಹಾಕಿ, ಮೋದಿ ನೋಡಿ ಓಟ್ ಹಾಕಿ ಎಂದ ಜಿಗಜಿಣಗಿ. ಸಾಹೇಬ್ರೆ, ನಿಮ್ಮ ಮುಖ ನೋಡಿದ್ರೆ ಯಾರು ಓಟ್ ಹಾಕಬೇಕು? ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಈ ಭಾಗದ ಲೋಕಸಭಾ ಸದಸ್ಯರು, ಯಾವುದೇ ಅಭಿವೃದ್ಧಿ ಕಾಮಗಾರಿಗಳು ಮಾಡಿರುವುದಿಲ್ಲ, ಸಮಾಜಕ್ಕೆ ಯಾವುದೇ ಕೊಡುಗೆ ನೀಡಿರುವುದಿಲ್ಲ. ಇವರ ಅಭಿವೃದ್ಧಿ ಕೊಡುಗೆಗಳು ಮಾತ್ರ ಶೂನ್ಯವಾಗಿದ್ದು, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಯಾವುದೇ ಶಿಕ್ಷಣ ಸಂಸ್ಥೆಯಾಗಲಿ, ಕಾಲೇಜ್ ಆಗಲಿ ಮಾಡಿರುವುದಿಲ್ಲ. ಅದರಂತೆ ಆರ್ಟಿಕಲ್ 371ಕ್ಕೆ ಇವರ ಯಾವುದಕ್ಕೂ ಇವರ ಸ್ಪಂದನೆ ಇರುವುದಿಲ್ಲ ಎಂದು ಕರ್ನಾಟಕ ರಾಜ್ಯ ಗಡಿನಾಡು ಮಾದಿಗರ ಹಿತರಕ್ಷಣಾ ವೇದಿಕೆಯ ರಾಜ್ಯ ಅಧ್ಯಕ್ಷರಾದ ರಾಜು ಎಸ್ ಪಾಡಗನೂರ ಮಾತನಾಡಿದರು. ಈ ಸಂದರ್ಭದಲ್ಲಿ ವಿನೋದ ರೇವಣ್ಣನವರ, ಭೀಮಶಂಕರ ವಾಲಿಗಾರ, ನಾಗಪ್ಪ ತಾಂಬಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಗಡಿನಾಡು ಮಾದಿಗರ ಹಿತರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷನಾಗಿ ಈಗಾಗಲೇ ತುಂಬ ರಾಜ್ಯದ ಮೂಲೆಗಳಲ್ಲಿ ಸುತ್ತಾಡಿದ್ದೀನಿ. ಪ್ರಸ್ತುತ ದೇಶದಲ್ಲಿ ನಡೆಯುತ್ತಿರುವ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯವನ್ನು ಸೇರಿದೆ. ಅದರಲ್ಲಿ ವಿಶೇಷವಾಗಿ ವಿಜಯಪುರ ಜಿಲ್ಲೆ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ ಅವರು ಜಿಲ್ಲೆಗಾಗಲಿ ಸಮಾಜಕ್ಕಾಗಲಿ ಯಾವುದೇ ಹೇಳಿಕೊಳ್ಳುವಂಥ ಕೆಲಸ ಮಾಡಿಲ್ಲ. ಇದು ಚುನಾವಣೆ ಬಂದಕ್ಕಾರ ಇದೊಂದು ಏಷಗಾರ ಆಟ ಹಾಕ್ಕೊಂಡು ಬರ್ತಾರೋ. ಜಿಗಜಿಣಗಿ ಸರ್ ಏನು ಮಾಡ್ತಾರೆ, ಈ ಒಂದು ಚುನಾವಣೆ ಬಂದ ಸಂದರ್ಭದೊಳಗೆ ಹಗಲು ವೇಷ ಹಾಕೊಂಡಕ್ಕೆ ಬಂದ್ಬಿಡ್ತಾರೆ. ಇದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ನಾನು ಅವರ ವಿರುದ್ಧ ಸ್ಪರ್ಧೆ ಮಾಡ್ಬೇಕಂತೇಳಿ ಇಚ್ಛಪಟ್ಟಿದ್ದೆ. ನನಗೆ ಅವರು ತೋಟಕ್ಕೆ ಕರೆಸಿ ಏನು ಹೇಳಿದ್ರು, ತಮ್ಮ ಎಲ್ಲ ಈ ಸಾರಿ ಅಭಿವೃದ್ಧಿ ಮಾಡ್ತೀನಿ, ಜಿಲ್ಲಾ ಸಮಾಜನೂ ಉದ್ಧಾರ ಮಾಡ್ತೀನಿ ಅಂತ ಹೇಳಿದ್ರು. ಹೊಳ್ಳಿ ಅದ್ರ ಬಗ್ಗೆ ಅವರು ಒಂದು ಶಬ್ದ ಎತ್ತಿದ್ರು. ಮತ್ತು ಪ್ರತಿಯೊಂದು ಮಾತಿಗೂ ಮೋದಿ 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 ಹೇಳ್ತಾರೆ. ಈ ದೇಶದ ಬಗ್ಗೆ ನನಗೂ ಅಪಾರ ಗೌರವ ಇದೆ, ಮೋದಿ ಬಗ್ಗೆನೂ ನನಗೆ ಅಪಾರ ಗೌರವ ಇದೆ. ಬಟ್ ನಮ್ಮ ಜಿಲ್ಲೆಯಲ್ಲಿ ನೀವು ಇದ್ದುಕೊಂಡು ನಿಮ್ಗೆ ವೋಟ್ ಬ್ಯಾಂಕ್ ಇಲ್ಲ ಅಂತ ಇದ್ರ ಅರ್ಥ. ಇನ್ನೊಬ್ಬರ ಹೆಸರು ಮ್ಯಾಗ ಹೇಳಿ ನೀವು ಆರಿಸಿ ಬರೋದು, ಇದು ಎಂಥ ರಾಜಕಾರಣ ರೀ ನಿಮ್ದು? ಸ್ವಂತ ಒಂದು ಕೆಪಾಸಿಟಿ ಮ್ಯಾಗ ಆರಿಸಿ ಬರ್ರಿ. ದೇಶದ ಬಗ್ಗೆ ಎಲ್ಲರಿಗೂ ಹೆಮ್ಮೆಯ ವಿಷಯ ಅದ, ಎಲ್ಲರೂ ದೇಶದ ಬಗ್ಗೆ ಕಾಳಜಿ ಇರ್ತದೆ, ಎಲ್ಲ ಪಕ್ಷದವ್ರಿಗೆ ಅದ, ನಿಮ್ಗೊಬ್ಬರಿಗೆ ಅಂತೇನು ಇಲ್ಲೇ ಇಲ್ಲ. ಅದಕ್ಕೆ ಇಂಥ ಒಂದು ಹಗಲು ವೇಷ ಹಾಕ್ಕೊಂಡು ರಾಜಕಾರಣ ಮಾಡೋದು ಬಿಟ್ಟು ಬಿಡ್ರಿ. ಈ ನಾವು ಜಿಲ್ಲಾ ಜನತೆಗೆ ಒಂದು ವಿನಂತಿ ಮಾಡ್ಕೊತೀನಿ, ಮಾತನಾಡೋದ ಮೂಕನ ಕೈಯಾಗ ನಾವು ಈ ಜಿಲ್ಲಾ ಕೊಟ್ಟಿದ್ದೆವು. ಮಾತಾಡ್ಲಾರ್ದವ್ರ ಕೈಯಾಗ ನಾವು ಮನಿ ಕಾರವಾರ ಕೊಟ್ಟೇವಪ್ಪ ಅಂತಂದ್ರೆ ಮನಿ ಹೆಂಗೆ ಸುದ್ದ ನಡೀತದ್ರಿ? 4-5 ವರ್ಷ ನೀವು ರಾಜಕೀಯ ಮಾಡಿರಿ, ಮಾದರಿಗಾಗಿ ನೀವೇನು ಕೊಡುಗೆ ಕೊಟ್ಟಿರಿ? ಹೋಗ್ರಿ ಬಿಡ್ರಿ. ಸಾಮಾಜಿಕವಾಗಿ ನೀವೇನು ಕೊಡುಗೆ ಕೊಟ್ಟಿರಿ? ಏನೂ ಇಲ್ಲ. ಪಕ್ಕದಿಲ್ಲೇ ಕಲಬುರಗಿ ಜಿಲ್ಲೆ ಹೋಗ್ರಿ, 371 ಜಾರಿ ಅದ. ನಮ್ಮ ಜಿಲ್ಲೆಗೆ ಯಾಕೆ ಇಲ್ರಿ? ನಮ್ಮಲ್ಲಿ ಏನು ಕೊರತೆ? ಪ್ರಶ್ನೆಗೆ ನನಗೆ ಸಮಂಜಸವಾದಂಥ ಉತ್ತರ ಸಿಗಲ್ಲ. ಯಾಕೆ ಸಿಗಲ್ಲಪ್ಪ ಅಂತ ಕೇಳಿದ್ರೆ, ಸಮಾಜಕ್ಕಾಗಿ ನಾವು ಏನೂ ಮಾಡಿಲ್ಲ ಅಂದ, ಸಮಾಜಕ್ಕಾಗಿ ಅವ್ರು ಏನೂ ಕೊಡುಗೆ ಇಲ್ಲ ಅಂದಕ್ಕಾರ ಅಧಿಕಾರ ಕೊಡೋದು ಶಾಶ್ವತ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಹೇಳ್ಯಾರ್ರಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಒಂದು ತತ್ವ ಸಿದ್ಧಾಂತದ ಮ್ಯಾಗ ಶಿಕ್ಷಣಕ್ಕೆ ಒತ್ತು ಕೊಡ್ಬೇಕಾಗಿತ್ತು. ಫಸ್ಟ್ ಕೇಳಿಸ್ಕೊರಿ, ಫಸ್ಟ್ ಶಿಕ್ಷಣ. ಈ ಜಿಲ್ಲೆಯೊಳಗ ನೀವೇನಾದ್ರೂ ಒಂದು ಸಮಾಜಕ್ಕಾಗಿ ಉನ್ನತ ಮಟ್ಟದ ಒಂದು ಶಿಕ್ಷಣ ಸಂಸ್ಥೆ ತೆಗ್ದಿರಿ? ಅದು ಇಲ್ಲ. ಮತ್ತೆ ರಾಜಕೀಯವಾಗಿ ನೀವು ಬೇಕಾದವ್ರಿಗೆ ಟಿಕೆಟ್ ಕೊಡ್ತೀರಿ, ಅದೇನು ನಾವು ಅದು ಪ್ರಶ್ನೆ ಮಾಡಲ್ಲ. ಒಳ ಮೀಸಲಾತಿ ಸಲುವಾಗಿ ನಾವು ಸಾಕಷ್ಟು ಸಲ ಹೋರಾಟಗಳನ್ನು ಮಾಡಿದೆವು. ಅಂತ ಏನಾದರೂ ನೀವು ಹೇಳಿಕೊಳ್ಳುವಂತ ಕೊಡುಗೆ ಕೊಟ್ಟಿರಿ? ಇಲ್ಲ. ಯುವಕ ಬಾಂಧವರು ಇದೊಂದು ಸಾರಿ ಯೋಚನೆ ಮಾಡಿ. ಜಿಲ್ಲೆಯಲ್ಲಿ ಸುಮಾರು ನಿರುದ್ಯೋಗಿಗಳ ಜನಸಂಖ್ಯೆ ದಿನ 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 ಹೆಚ್ಚಾಗತ್ತದ. ಒಂದು ಉದ್ಯೋಗ ಸೃಷ್ಟಿ ಮಾಡಲಿಲ್ಲ ನೀವು. ಯುವಕರಿಗಾಗಿ ಒಂದು ಉದ್ಯೋಗ ಸೃಷ್ಟಿ ಇಲ್ಲ, ಕಾರ್ಮಿಕರಿಗಾಗಿ ಒಂದು ಕಾರ್ಖಾನೆಗಳಿಲ್ಲ.
ಈ ರಾಜ್ಯದೊಳಗ ದಲಿತ ನಾಯಕರಲ್ಲಿ ನೀವು ಒಬ್ರು. ನಿಮಗ ಸಾಕಷ್ಟು ಅಧಿಕಾರಗಳನ್ನ ಜನ ಕೊಟ್ಟಾರ. ಗೃಹ ಖಾತೆ ಕೊಟ್ಟಾರ, ಕಂದಾಯ ಖಾತೆ ಕೊಟ್ಟಾರ, ಕಾರ್ಮಿಕ ಇಲಾಖೆಯವರು ಕೊಟ್ಟಾರ, ಇನ್ನ ಹಲವಾರು ಖಾತೆಗಳು. ಕೇಂದ್ರದೊಳಗ ನೀವು ನೈರ್ಮಲ್ಯೀಕರಣ ಮಂತ್ರಿಗಳಾದ್ರಿ, ನಿಮ್ಮ ಊರಾಗೆ ನೀವು ಶೌಚಾಲಯಗಳನ್ನ ಕಟ್ಟಲಿಲ್ಲ. ಇದು ತುಂಬಾ ದುರದೃಷ್ಟಕರವಾದಂತ ಸಂಗತಿ. ಅದು ಈ ಇಲೆಕ್ಷನ್ ಬಂದಾಕರ ನೀವು ರಾಷ್ಟ್ರ ಒಬ್ಬರು ನಾಯಕರು ಹೆಸರು ಹೇಳ್ಕೊಂಡು ಮೋದಿಜಿ ನೋಡು ಹೋಟ್ ಹಾಕ್ರಿ, ಮೋದಿಗೆ ನೋಡಿ ಹೋಟ್ ಹಾಕ್ರಿ, ಬರೇ ಮೋದಿಗೆ ನೋಡಿ ಹೋಟ್ ಹಾಕೋದಿತ್ತು. ಏನಾದ್ರೆ ನಾವು ಆರಿಸಿ ಬಂದ ಬಳಿಕ ಕೇಳೋಕ್ ಹೋದ್ರೆ ಏನ್ ಹೇಳ್ತಾರಪ್ಪ ಅಂದ್ರೆ, ನನಗೆ ನೋಡಿ ನೀವು ಹೋಟ್ ಹಾಕಿಲ್ಲ, ಮೋದಿಗೆ ನೋಡಿ ನೀವು ಹೋಟ್ ಹಾಕಿರಿ ಅಂತ ಹೇಳಿ ಇಂಥ ಒಂದು ಅಸಂಬದ್ಧ ಹೇಳಿಕೆಗಳನ್ನ ನೀವು ಜನಸಾಮಾನ್ಯರಿಗೆ ಕೊಟ್ಟಿರಿ, ನಮಗೂ ಕೊಟ್ಟಿರಿ. ಅದಕ್ಕೆ ಇಂಥ ಎಲ್ಲ ರಾಜಕಾರಣ ಬಿಡ್ರಿ. ಬಿಟ್ಟು ಇನ್ನು ವಯಸ್ಸಾಗ್ಯದ, ನಿಮ್ದು ವಯಸ್ಸಾಗ್ಯದ, ವಿಶ್ರಾಂತಿ ಪಡೀರಿ. ಇದೊಂದು ನಿಮ್ಗೆ ಅವಕಾಶ ಅದ. ಅದಕ್ಕೆ ಇಷ್ಟು ಹೇಳಕ್ಕೆ ನಾನು ಬಯಸ್ತೀನಿ. ಇಲ್ಲಿಯ ಜನತೆಗೆ ಒಂದು ಮನವಿ ಮಾಡ್ಕೊತಾ ಇದ್ದೀನಿ. ಇಂಥ ಹಗಲು ವೇಷಗಾರರಿಗೆ, ಇಂಥ ನಕಲಿ ದಲಿತ ರಾಜಕಾರಣಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ ಅವರಿಗೆ ಓಟ್ ಹಾಕಬೇಡ್ರಿ ಈ ಮೂಲಕ ನಾನು ಕೇಳ್ಕೊತಾ ಇದ್ದೇನೆ. ಬಂಧುಗಳೇ, ನನ್ನ ಹೆಸರು ರಾಜು ಪಡಗಾನೂರ. ನಾನು ಕರ್ನಾಟಕ ರಾಜ್ಯದ ಗಡಿನಾಡು ಮಾದಿಗರ. ನಾನು ಮಾದಿಗನಾಗಿ ಮಾತನ್ನ ಯಾಕೆ ಹೇಳ್ತೀನಪ್ಪ ಅಂದ್ರೆ, ಸಮಾಜಕ್ಕೆ ಆಗಿರ್ತಕ್ಕಂಥ ಘೋರ ಅನ್ಯಾಯ ಮತ್ತು ಜಿಲ್ಲೆಗೆ ಆಗಿರ್ತಕ್ಕಂಥ ಘೋರ ಅನ್ಯಾಯವನ್ನು ಖಂಡನೆ ಮಾಡಿ ಅವ್ರ ವಿರುದ್ಧ ನೀವು ಮತ ಚಲಾವಣೆ ಮಾಡ್ರಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ.